ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ನಮಸ್ಕಾರ ವೀಕ್ಷಕರೇ, ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಶಂಕರ್ ಗಣೇಶ್ ಅವರನ್ನು ಕುರಿತಾದ 2ನೇ ಸಂಚಿಕೆಗೆ ಹೋಗುವ ಮುನ್ನ ನಿಮ್ಮಲ್ಲಿ ನಮ್ಮದೊಂದು ವಿನಂತಿ. ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ. 1986ನೇ ಇಸ್ವಿ ನವೆಂಬರ್ 17ನೇ ತಾರೀಕು ಸಂಗೀತ ನಿರ್ದೇಶಕ ಗಣೇಶ್ ಅವರಿಗೆ ಆದಂಥ ಅಪಘಾತದ ವಿಚಾರವನ್ನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ. ಈ ವಿಚಾರವಾಗಿ ಸಾಕಷ್ಟು ತನಿಖೆ ನಡೆಯುತ್ತೆ. ಆದರೆ ಯಾರು ಈ ಕೃತ್ಯವನ್ನು ಮಾಡಿದ್ದು ಅಂತ ಕೊನೆಗೂ ಬಯಲಾಗೋದಿಲ್ಲ. ಅವರ ಅಭ್ಯುದಯವನ್ನು ಸಹಿಸದೇ ಇರುವಂಥ ಯಾರಾದರೂ ವ್ಯಕ್ತಿಗಳು ವೃತ್ತಿ ವೈಷಮ್ಯದಿಂದ ಈ ಕೆಲಸವನ್ನು ಮಾಡಿದರ, ಅಥವಾ ಸಾಂಸಾರಿಕ ವಿಚಾರಗಳಿಗೆ ಅವರಿಗೆ ಮದುವೆಯಾಗಿತ್ತು, ಆ ವಿಚಾರಕ್ಕಾಗಿ ಕುಟುಂಬದವರು ಯಾರಾದರೂ ಅವರ ಮೇಲೆ ಏನಾದರೂ ಒಂದು ಅಸಮಾಧಾನವನ್ನು ತೋರಿಸುವ ಸಲುವಾಗಿ ಈ ಕೃತ್ಯವನ್ನು ಮಾಡಿದರ, ಈ ನಿಟ್ಟಿನಲ್ಲೆಲ್ಲ ತನಿಖೆ ನಡೆಯುತ್ತೆ. ಆದರೆ ಕೊನೆಗೂ ಅದನ್ನು ಯಾರು ಮಾಡಿದ್ದು ಅನ್ನೋದು ಬೆಳಕಿಗೆ ಬರೋದಿಲ್ಲ. ನೋಡಿ, ಈ ಘಟನೆ ನಡೆಯೋದಕ್ಕೆ 6 ವರ್ಷ ಮೊದಲೇ ಶಂಕರ್ ಗಣೇಶ್ ಅವರು ಕನ್ನಡಕ್ಕೆ ಬರ್ತಾರೆ. 1980ರಲ್ಲಿ ಕಮಲಾ ಹಾಸನ್ ಅವರ ನಾಯಕತ್ವದಲ್ಲಿ ಮರಿಯಾ ಮೈ ಡಾರ್ಲಿಂಗ್ ಎನ್ನುವ ಒಂದು ಹಲವು ಭಾಷೆಗಳ ಚಿತ್ರ ತೆರೆಗೆ ಬರುತ್ತೆ. ಕನ್ನಡ ಹಾಗೂ ತಮಿಳಿನಲ್ಲಿ ಏಕಕಾಲಕ್ಕೆ ಬರುತ್ತೆ. ಆ ಚಿತ್ರದ ಸಂಗೀತ ನಿರ್ದೇಶನಕ್ಕಾಗಿ ಮೊದಲ ಬಾರಿಗೆ ಶಂಕರ್ ಗಣೇಶ್ ಅವರು ಕನ್ನಡಕ್ಕೆ ಬರ್ತಾರೆ. ಅವರ ಕೆಲಸದ ಪರಿಚಯ ಇದ್ದಂಥ ಈಶ್ವರಿ ಸಂಸ್ಥೆಯವರು 1982ರಲ್ಲಿ ಖದೀಮ ಕಳ್ಳರು ಚಿತ್ರವನ್ನು ನಿರ್ಮಾಣ ಮಾಡುವಾಗ ಮತ್ತೊಮ್ಮೆ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಅದಾದ ಮೇಲೆ ಈಶ್ವರಿ ಸಂಸ್ಥೆಯ ಮಾಲೀಕರಾದ ವೀರಾಸ್ವಾಮಿಯವರ ಮಗ ವಿ ರವಿಚಂದ್ರನ್ ಅವರು ಕನ್ನಡ ಚಿತ್ರರಂಗಕ್ಕೆ ಅಡಿ ಇಡ್ತಾ ಇರ್ತಾರೆ. ಅವರಿಗೆ ನಾಯಕನಾಗಿ ಅಭಿನಯಿಸುವ ಅವಕಾಶಗಳು ಸಿಕ್ಕಿದ ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನಕ್ಕಾಗಿ ಆರಂಭದಲ್ಲಿ ಕೆಲಸ ಮಾಡಿದ್ದು ಶಂಕರ್ ಗಣೇಶ್ ಅವರು. ರವಿಚಂದ್ರನ್ ಅವರು ನಾಯಕರಲ್ಲದ ಈಶ್ವರಿ ಸಂಸ್ಥೆಯ ಚಕ್ರವ್ಯೂಹದಂಥ ಚಿತ್ರಗಳಿಗೆ ಕೂಡ ಸಂಗೀತ ನಿರ್ದೇಶಕರಾಗಿ ಶಂಕರ್ ಗಣೇಶ್ ಅವರೇ ಕೆಲಸವನ್ನು ಮಾಡ್ತಾರೆ. ಆ ದಿನಗಳಲ್ಲಿ ಅವರು ಎಂಥೆಂಥ ಜನಪ್ರಿಯವಾದ ಹಾಡುಗಳನ್ನು ಕೊಡ್ತಾರೆ ಅಂದರೆ ಎಲ್ಲ ನಾಯಕ ನಟರಿಗೂ ಶಂಕರ್ ಗಣೇಶ್ ಅವರೇ ಬೇಕು ಎನ್ನುವ ಮಟ್ಟಕ್ಕೆ ಬೆಳೀತಾರೆ. MP ಶಂಕರ್ ಅವರು ನಾನೇ ರಾಜ ಚಿತ್ರದ ನಿರ್ಮಾಪಕರಾದರೂ ಕೂಡ ಅವರ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದು ಈಶ್ವರಿ ಸಂಸ್ಥೆಯವರೇ. ಆ ಚಿತ್ರದಲ್ಲಿ 2 ಹಾಡುಗಳನ್ನು ಶಂಕರ್ ಗಣೇಶ್ ಅವರ ಸಂಯೋಜನೆಯಲ್ಲಿ ಇವತ್ತಿಗೂ ನಾವು ಮೆಲುಕು ಹಾಕುವ ರೀತಿಯಲ್ಲಿ ಕೇಳಬಹುದು. ಒಂದು ಎಸ್ ಜಾನಕಿ ಅವರ ಕಂಠದಲ್ಲಿ ತುಂಬ ಮಾದಕವಾಗಿ ಮೂಡಿರುವಂಥ ಒಂದು ಗೀತೆ. ಆಸೆಗಳು ಕೆಣಕುತ್ತಲಿದೆ ಸ್ನೇಹವನು, ಬಯಸುತ್ತಲಿದೆ ನೀ ಬರದೆ, ಪ್ರೀತಿಸದೆ ಸೇರಿ ನನ್ನನು ಸುಖ ತೋರದೆ, ನನ್ನ ಜೀವ ನಿಲ್ಲದು, ಆಸೆಗಳು ಕೆಣಕುತ್ತಲಿದೆ. ಇದು ಎಸ್ ಜಾನಕಿ ಅವರ ಕಂಠದಲ್ಲಿ ಮೂಡಿ ಬಂದಿರುವಂಥ ಅತ್ಯಂತ ಮಾದಕವಾದ ಗೀತೆ ಅಂತ ಖಂಡಿತವಾಗಿಯೂ ಹೇಳಬಹುದು. ನೋಡಿ, ಅಲ್ಲಿಯವರೆಗೆ ಮಾದಕ ಗೀತೆಗಳಿಗೆ ಕಂಠದಾನ ನೀಡ್ತಾ ಇದ್ದವರು ನಮ್ಮ LR ಈಶ್ವರಿಯವರು. ಆದರೆ ಆ ಹೊತ್ತಿಗಾಗಲೇ LR ಈಶ್ವರಿಯವರು ಕನ್ನಡದ ತೆರೆಯಿಂದ ಮರೆಯಾಗಿ ಹೋಗಿದ್ದರು. ಕಪ್ಪು ಬಿಳುಪು ಯುಗಕ್ಕೆ ಅವರ ಹಾಡಿನ ಒಂದು ಸಂಪ್ರದಾಯ ಮುಗಿದು ಹೋಗಿತ್ತು. ಹಾಗಾಗಿ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೂಡ ಹಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಚಕ್ರವ್ಯೂಹ ಚಿತ್ರದಲ್ಲಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠದಲ್ಲಿ ಮೂಡಿ ಬಂದಿರುವಂಥ ಒಂದು ಗೀತೆ ಕೂಡ ಸಾರ್ವಕಾಲಿಕವಾದ ಮಧುರ ಗೀತೆ ಹಾಗೂ ಒಂದು ಮಾದಕ ಗೀತೆಯಾಗಿ ನಮ್ಮ ನೆನಪಿನಲ್ಲಿ ಉಳಿದುಕೊಂಡಿದೆ. ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಆಹಾ, ಗೆಳೆಯನೆ ಬಾರೆಯ ನೀ ಸನಿಹ ಆಹಾ ಆಹಾ. ನೋಡಿ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಒಂದು ರೀತಿಯಲ್ಲಿ ಪೈಪೋಟಿಯಲ್ಲಿ ಈ ಹಾಡನ್ನು ಹಾಡಿದ್ದಾರೆ. ಅದಕ್ಕೆ ಅಷ್ಟೇ ಮಾದಕವಾಗಿ ನರ್ತಿಸಿರುವವರು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಅಂಬಿಕಾ ಅವರು. ಇಂಥದ್ದೊಂದು ಶೃಂಗಾರಮಯವಾದ ಹಾಡು ತಮ್ಮ
ನಿರ್ಮಾಣದ ಆ ಚಿತ್ರದಲ್ಲಿ ಇರಬೇಕು ಅಂತ ಬಯಸಿದ್ದು ವೀರಾಸ್ವಾಮಿ ಅವರ ಮಗನಾದಂಥ ವಿ ರವಿಚಂದ್ರನ್ ಅವರು. ಮುಂದೆ ಕೂಡ ಅವರ ನಾಯಕತ್ವದ ನಿರ್ದೇಶನದ ಚಿತ್ರಗಳಲ್ಲಿ ಇಂಥ ಹಾಡುಗಳು ಬರೋದಕ್ಕೆ ಒಂದು ರೀತಿಯಲ್ಲಿ ಈ ಹಾಡು ನಾಂದಿ ಆಯಿತು ಅಂತ ಹೇಳ್ಬೋದು. ನಾನೇ ರಾಜ ಚಿತ್ರದ ನಂತರ ನಿರಂತರವಾಗಿ ಶಂಕರ್ ಗಣೇಶ್ ಅವರು ವಿ ರವಿಚಂದ್ರನ್ ನಾಯಕತ್ವದ ಚಿತ್ರಗಳಿಗೆ ಸಂಗೀತವನ್ನು ನೀಡ್ತಾ ಹೋಗ್ತಾರೆ. ಅದು ಒಂದು ಕಡೆಯಲ್ಲಿ ಪ್ರಳಯಾಂತಕ, ಇನ್ನೊಂದು ನಾನು ನನ್ನ ಹೆಂಡತಿ, ಸಾವಿರ ಸುಳ್ಳು, ಸ್ವಾಭಿಮಾನ, ಅಸಂಭವ, ಹೀಗೆ ರವಿಚಂದ್ರನ್ ನಾಯಕತ್ವದ ಸುಮಾರು 7 ಚಿತ್ರಗಳಿಗೆ ಶಂಕರ್ ಗಣೇಶ್ ಅವರು ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ. ಇಲ್ಲಿ 1985ರಲ್ಲಿ ತೆರೆಗೆ ಬಂದ ನಾನು ನನ್ನ ಹೆಂಡತಿ ಚಿತ್ರವನ್ನು ಉಲ್ಲೇಖ ಮಾಡಲೇಬೇಕು. ಯಾಕೆಂದರೆ ಒಂದು ರೀತಿಯಲ್ಲಿ ಅದು ಸಾಹಿತ್ಯ, ಸಂಗೀತ, ಅಭಿನಯ ಇವೆಲ್ಲದಕ್ಕೂ ಒಂದು ಹೊಸ ವ್ಯಾಖ್ಯಾನವನ್ನು ಬರೆದಂಥ ಚಿತ್ರ. ನೋಡಿ, ಅಲ್ಲಿ ಸಾಹಿತಿಯಾಗಿ ಹಂಸಲೇಖ ಅವರು ರವಿಚಂದ್ರನ್ ಅವರ ಸಂಪರ್ಕಕ್ಕೆ ಬರ್ತಾರೆ. ಇನ್ನು ಸಂಗೀತ ನಿರ್ದೇಶಕರಾಗಿ ಶಂಕರ್ ಗಣೇಶ್ ಅವರೇ ಇರ್ತಾರೆ. ಹಂಸಲೇಖ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಜೇಸುದಾಸ್ ಅವರ ಗಾಯನ, 2 ಹಾಡುಗಳು ಆ ಚಿತ್ರವನ್ನೇ ಗೆಲ್ಲಿಸಿಬಿಡ್ತವೆ. ಒಂದು ಕನ್ನಡದ ಹಿರಿಮೆಯನ್ನು ಹಾಡುವಂಥ ಹಾಡು. ಇವತ್ತಿಗೂ ನವಂಬರ್ ತಿಂಗಳು ಬಂತು ಅಂದರೆ ಎಲ್ಲ ಕಡೆಗಳಲ್ಲಿ ನಾವು ಈ ಹಾಡನ್ನು ಕೇಳಬಹುದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ. ಇದೇ ಚಿತ್ರದಲ್ಲಿ ಜೇಸುದಾಸ್ ಅವರು ಹಾಡಿರುವ ಗೀತೆಯನ್ನು ಇವತ್ತಿಗೂ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಸುಶ್ರಾವ್ಯವಾದ ಒಂದು ಗೀತೆ. ಇದರ ಸಾಹಿತ್ಯ ಕೂಡ ಹಂಸಲೇಖ ಅವರದ್ದೇ. ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಜೇಸುದಾಸ್ ಅವರ ಕಂಠ ಒಂದು ರೀತಿಯ ಜೇನಿನಂಥ ಕಂಠ. ಅಲ್ಲಿ ಯಾವುದೇ ಒಂದು ಈ ಅಪಸ್ವರವನ್ನು ನೀವು ಕೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಿಂದಿ ಚಿತ್ರರಂಗಕ್ಕೆ ಕೂಡ ಹೋಗಿ ಹೆಸರು ಮಾಡಿದಂಥವರು ಜೇಸುದಾಸ್ ಅವರು. ಕನ್ನಡದಲ್ಲಿ ತುಂಬ ಅದ್ಭುತವಾದ ಗೀತೆಗಳನ್ನು ಅವರು ಕೊಟ್ಟಿದ್ದಾರೆ. ಈ ಗೀತೆಯಂತೂ ಆ ಕಾಲದಲ್ಲಿ ತುಂಬ ಹೆಸರು ಮಾಡಿದಂಥ ಗೀತೆ. ಇವತ್ತಿಗೂ ನಾವು ಮರೆಯೋದಕ್ಕೆ ಸಾಧ್ಯವೇ ಆಗದೇ ಇರುವಂಥ ಗೀತೆ. ನೋಡಿ, ಒಂದು ರೀತಿಯಲ್ಲಿ ಈ ಚಿತ್ರ ಬಂದಾದ ಮೇಲೆ, ಅಂದರೆ 1985 ಆದ ಮೇಲೆ 1986ರಲ್ಲಿ ನಾವು ಆಗಲೇ ಹೇಳಿದಂಥ ಒಂದು ಅವಘಡ ಸಂಭವಿಸುತ್ತೆ. ಆ ಹೊತ್ತಿಗಾಗಲೇ ಹಂಸಲೇಖ ಅವರು ಈಶ್ವರಿ ಸಂಸ್ಥೆಯ ಜೊತೆಯಲ್ಲಿ ಕಾಣಿಸ್ಕೊಂಡಿರ್ತಾರೆ. ಬಹುಶಃ ಈ ಅಪಘಾತದ ಕಾರಣಕ್ಕಾಗಿಯೇ ಮುಂದಿನ ರವಿಚಂದ್ರನ್ ಚಿತ್ರಗಳಿಗೆ ಸಂಗೀತ ನಿರ್ದೇಶಕರಾಗಿ ಶಂಕರ್ ಗಣೇಶ್ ಅವರು ಕೆಲಸ ಮಾಡೋದು ಸಾಧ್ಯವಾಗಲಿಲ್ಲ. ಅದೇ ಹೊತ್ತಿನಲ್ಲಿ ಹಂಸಲೇಖ ಅವರು ಪ್ರೇಮಲೋಕ ಚಿತ್ರಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡುವ ಮೂಲಕ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡ್ತಾರೆ. ಮುಂದೆ ಆ ಜೋಡಿ ಹಲವಾರು ಚಿತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ. 1986ರಲ್ಲಿ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದ ಒಂದು ಚಿತ್ರ ಕಾಡಿನಲ್ಲಿ ಜಾತ್ರೆ. ಅದನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಅದು ಕನ್ನಡದಲ್ಲಿ ತೆರೆ ಕಂಡ ಮೊದಲ 3D ಚಿತ್ರ ಎನ್ನುವ ಒಂದು ಹೆಸರನ್ನು ಪಡೆದಿದೆ. ನೋಡಿ, ಶಂಕರ್ ಗಣೇಶ್ ಅವರ ಪ್ರಖ್ಯಾತಿ ಆ ಕಾಲದಲ್ಲಿ ಎಷ್ಟಿತ್ತು ಕನ್ನಡ ನಾಡಿನಲ್ಲಿ ಅಂದರೆ, ರಾಜ್ಕುಮಾರ್ ಅವರ ಸಂಸ್ಥೆ ಶಿವರಾಜ್ ಕುಮಾರ್ ಅವರನ್ನು ಒಂದು ಚಿತ್ರದ ಮೂಲಕ ತೆರೆಗೆ ತರಬೇಕು ಅನ್ನುವ ಒಂದು ಸನ್ನಾಹವನ್ನು ಮಾಡಿದಾಗ ಆನಂದ್ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ಆರಿಸ್ಕೊಂಡಿದ್ದು ಇದೇ ಶಂಕರ್ ಗಣೇಶ್ ಅವರನ್ನು. ಕುಮಾರ್ ಬಂಗಾರಪ್ಪ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸುವಾಗ ಕೂಡ ವಿಜಯೋತ್ಸವ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು ನಮ್ಮ ಶಂಕರ್ ಗಣೇಶ್ ಅವರೇ. ಇಲ್ಲಿ ಶಂಕರ್ ಗಣೇಶ್ ಅವರ ಸುಶ್ರಾವ್ಯವಾದ ಎಲ್ಲ ಗೀತೆಗಳನ್ನು ನಿಮಗೆ ಒಂದೆರಡು ಸಾಲುಗಳನ್ನಾದರೂ ಕೇಳಿಸೋದಕ್ಕೆ ಸಮಯದ ಅಭಾವವಿದೆ. ಖಂಡಿತವಾಗಿಯೂ ಈ ಸಂಚಿಕೆಯನ್ನು ನೋಡಿದ ಮೇಲೆ ನಿಮಗೆ ಯಾವೆಲ್ಲ ಹಾಡುಗಳು ಇಷ್ಟವಾಗ್ತವೋ ನಾವು ಈಗಾಗಲೇ ಅವರ ಚಿತ್ರಗಳ ಪಟ್ಟಿಯನ್ನು ನಿಮಗೆ ನೀಡಿದ್ದೀವಿ. ಆ ಚಿತ್ರಕ್ಕೆ ನೀವು ಹೋಗಿ ಅಲ್ಲಿ ಆ ಹಾಡುಗಳನ್ನು ಸೌಂಡ್ ಟ್ರ್ಯಾಕ್ಗೆ ಹೋದರೆ ಅಲ್ಲಿ ಎಂಥೆಂಥ ಹಾಡುಗಳಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಆನಂದ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರು MG ರಸ್ತೆಯಲ್ಲಿ ಅದ್ಭುತವಾಗಿ ನರ್ತಿಸುವ ಒಂದು ಹಾಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಆನಂದ ಚಿತ್ರದ
ಯುವ ಜೋಡಿಗಳಾದ ಶಿವಣ್ಣ ಹಾಗೂ ಸುಧಾರಾಣಿಯವರ ಮೇಲೆ ಚಿತ್ರಿತವಾಗಿರುವಂಥ ಒಂದು ಯುಗಳ ಗೀತೆಯಂತೂ ಪೂರ್ತಿಯಾಗಿ ಒಂದು ಹೊಸತನದಿಂದ ಕೂಡಿದೆ. ಇಲ್ಲಿ ಪ್ರೇಮಿಗಳಿಬ್ಬರು ಒಂದೊಂದು ಸಾಲನ್ನು ಒಬ್ಬೊಬ್ಬರು ಹೇಳ್ತಾ ಹೋಗ್ತಾರೆ. ಮೊಗವು ಚೆನ್ನ, ನಗುವು ಚೆನ್ನ, ಹುಡುಗಿ ಎಂಥ ಚೆನ್ನ, ನಡೆಯು ಚೆನ್ನ, ನುಡಿಯು ಚೆನ್ನ, ಹುಡುಗ ಎಂಥ ಚೆನ್ನ, ಮಿಂಚು ಅವಳ ನಯನ, ಸೊಗಸು ಅವನ ವದನ, ಇಂಥ ಅಂದ ಇಂಥ ಚಂದ ಕಾಣೆ ನನ್ನಾಣೆ. ಈ ಯುಗಳ ಗೀತೆ ಕೂಡ ಆ ಕಾಲದಲ್ಲಿ ತುಂಬ ಜನಪ್ರಿಯವಾಗಿತ್ತು. ಇವತ್ತಿಗೂ ನಾವು ಮೆಲುಕು ಹಾಕುವ ರೀತಿಯಲ್ಲಿಯೇ ಇದೆ. ಮುಂದೆ ಒಂದೆರಡು ವರ್ಷಗಳು ಮಾತ್ರ ಶಂಕರ್ ಗಣೇಶ್ ಅವರು ಕನ್ನಡದಲ್ಲಿ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ. ಬಹುಶಃ ಇಲ್ಲಿ ಹಂಸಲೇಖ ಅವರ ಅಲೆ ಆರಂಭವಾಗಿದ್ದು ಶಂಕರ್ ಗಣೇಶ್ ಅವರನ್ನು ಇಲ್ಲಿಂದ ದೂರ ಮಾಡ್ತು ಅಂತ ಅನಿಸುತ್ತೆ. ಅದೇ ರಾಗ ಅದೇ ಹಾಡು ಚಿತ್ರಕ್ಕೆ ಶಂಕರ್ ಗಣೇಶ್ ಅವರು ಸಂಗೀತ ನೀಡಿದ್ದೇ ಕೊನೆ. ಅದಾದ ಮೇಲೆ ಅವರು ಕನ್ನಡದಲ್ಲಿ ಕಾಣಿಸ್ಕೊಳ್ಳಿಲ್ಲ. ಶಂಕರ್ ಗಣೇಶ್ ಅವ್ರಿಗೂ ಈ ಬಾಂಬ್ ಬ್ಲಾಸ್ಟ್ಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಅಂತ ಅನಿಸುತ್ತೆ. ನೋಡಿ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ರಾಜೀವ್ ಗಾಂಧಿಯವರ ಹತ್ಯೆ ನಡೆಯುತ್ತಲ್ಲ, ಅದು ನಡೆದದ್ದು ಶ್ರೀಪೆರಂಬದೂರಿನಲ್ಲಿ. ಅಲ್ಲಿ ಒಂದು ಕಾಂಗ್ರೆಸ್ ರ್ಯಾಲಿ ನಡೆಯುತ್ತೆ. ಆ ರ್ಯಾಲಿಯ ನಂತರ ನಡೆದ ಒಂದು ಸಭೆಯಲ್ಲಿ ರಾಜೀವ್ ಗಾಂಧಿಯವರನ್ನು ಒಂದು ಹಾರ ಹಾಕುವ ಮೂಲಕ ಬಾಂಬ್ ಸಿಡಿಸಿ ಹತ್ಯೆ ಮಾಡಲಾಗುತ್ತೆ. ಈ ಪ್ರಕರಣದ ಒಂದು ಅತ್ಯಂತ ಆಶ್ಚರ್ಯಕರ ಘಟನೆ ಅಂದರೆ, ಅವತ್ತು ಕಾಂಗ್ರೆಸ್ಸಿನ ಅನೇಕ ನಾಯಕರು ಆ ರ್ಯಾಲಿಯಲ್ಲಿ ಇದ್ದರು. ಆದರೆ ರಾಜೀವ್ ಗಾಂಧಿಯವರಿಗೆ ಆಕೆ ಹಾರ ಹಾಕಿ ಅದು ಬ್ಲಾಸ್ಟ್ ಆಗುವ ಸಂದರ್ಭದಲ್ಲಿ ಬೇರೆ ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಅಲ್ಲಿ ಯಾವುದೇ ಹಾನಿ ಆಗೋದಿಲ್ಲ. ಇದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಅವತ್ತೂ ನಡೆದಿದೆ, ಇವತ್ತಿಗೂ ಕೂಡ ನಡೀತಾ ಇದೆ. ಯಾಕೆಂದರೆ ರಾಜಕೀಯ ವ್ಯಕ್ತಿಗಳು, ಅವರು ಯಾವುದೇ ಪಕ್ಷದವರಾಗಿರಲಿ, ಅದರಲ್ಲೂ ಒಬ್ಬ ಪ್ರಧಾನಿ ಅಂಥ ವ್ಯಕ್ತಿ, ರಾಜೀವ್ ಗಾಂಧಿಯವರಂಥ ವ್ಯಕ್ತಿ ಎಲ್ಲಾದರೂ ಬರ್ತಾರೆ ಅಂದರೆ ಅವರ ಸುತ್ತ ಅವರ ಅಭಿಮಾನಿಗಳು, ಅವರ ಪಕ್ಷದವರೇ ಆದವರು ಬೇಕಾದಷ್ಟು ಜನ ಓಡಾಡ್ತಾ ಇರ್ತಾರೆ. ಹಾಗಿರುವಾಗ ರಾಜೀವ್ ಗಾಂಧಿಯವರ ಸುತ್ತಮುತ್ತ ಅವತ್ತು ಯಾವುದೇ ದೊಡ್ಡ ನಾಯಕರು ಇರಲಿಲ್ಲ ಅಂದರೆ ಅದಕ್ಕೆ ಕಾರಣ ಏನು ಅಂತ ಇವತ್ತಿಗೂ ಅದೊಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿದೆ. ಈ ಘಟನೆಯನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಈ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆದಾಗ ಬಹಳ ಹತ್ತಿರದಲ್ಲಿಯೇ ಶಂಕರ್ ಗಣೇಶ್ ಅವರ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೀತಾ ಇತ್ತು. ನೋಡಿ, ಆ ಬಾಂಬ್ ಏನಾದರೂ ಮತ್ತಷ್ಟು ಶಕ್ತಿಶಾಲಿಯಾಗಿದ್ದಿದ್ದರೆ ಶಂಕರ್ ಗಣೇಶ್ ಜೋಡಿಯ ಗಣೇಶ್ ಅವರು ಮತ್ತೊಮ್ಮೆ ಅದರ ಹಾನಿಗೆ ಒಳಗಾಗಬೇಕಾಗಿತ್ತು. ಆದರೆ ಅಂಥದ್ದೇನೂ ಆಗಲಿಲ್ಲ. ಶಂಕರ್ ಗಣೇಶ್ ಅವರ ಕೊಡುಗೆಯನ್ನು, ಅವರ ಚಿತ್ರಜೀವನವನ್ನು 2 ಸಂಚಿಕೆಗಳಲ್ಲಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೀವಿ. ಕನ್ನಡದಲ್ಲಿ ಶಿವಣ್ಣ, ರವಿಚಂದ್ರನ್, ಅಂಬರೀಷ್, ವಿಷ್ಣುವರ್ಧನ್, ಕುಮಾರ್ ಬಂಗಾರಪ್ಪ ಹೀಗೆ ಅನೇಕ ನಾಯಕ ನಟರ ಚಿತ್ರಗಳಿಗೆ ಜನಪ್ರಿಯ ಸಂಗೀತವನ್ನು ನೀಡಿ ಒಂದು ಕಾಲದಲ್ಲಿ ಚಲಾವಣೆಯಲ್ಲಿದ್ದಂಥ ಸಂಗೀತ ದಿಗ್ಗಜರಿಗೆ ಗೌರವಪೂರ್ವಕವಾಗಿ ಈ ಸಂಚಿಕೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.